ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇದು ಮತ್ತೊಂದು ಕಡೆ ನಟ ದರ್ಶನ್ ಇಲ್ಲದೆ ಕಾರು ಬೈಕ್ಗೆ ಆಯುಧ ಪೂಜೆಯನ್ನು ನೆರವೇರಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ದರ್ಶನ್ ಜೈಲಲ್ಲಿದ್ದಾರೆ. ಈಗ ಅವರಿಲ್ಲದೆ ಕುಟುಂಬಸ್ಥರು ಸರಳವಾಗಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಪ್ರತಿ ವರ್ಷ ಅದ್ದೂರಿಯಾಗಿ ಆಯುಧ ಪೂಜೆಯನ್ನು ಆಚರಣೆ ಮಾಡ್ತಾ ಇದ್ರು. ಬಟ್ ಈ ಬಾರಿ ನಟ ದರ್ಶನ್ ಇಲ್ಲ. ಕಳೆದ ವರ್ಷವೂ ಕೂಡ ಆಯುಧ ಪೂಜೆ ದಿನ ಇರಲಿಲ್ಲ ದಾಸ. ಈ ವರ್ಷವೂ ಕೂಡ ನಟ ದರ್ಶನ್ ಇಲ್ಲದೆ ಆಯುಧ ಪೂಜೆಯನ್ನು ನೆರವೇರಿಸಲಾಗಿದೆ. ದೀಪಾವಳಿ ದಿನ ಬೇಲ್ ಪಡೆದು ಪೂಜೆಯನ್ನು ಸಲ್ಲಿಕೆ ಮಾಡಿದರು. ಬಟ್ ಈ ಬಾರಿ ದಸರಾ ಆಯುಧ ಪೂಜೆ ಅಂತ ಹೇಳಿದ್ರೆ ನಟ ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಕಾರುಗಳಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಆದರೆ ಈ ಬಾರಿ ಯಾವುದೇ ರೀತಿಯ ವಿಶೇಷ ಇಲ್ಲ, ಸರಳವಾಗಿ ಪೂಜೆಯನ್ನು ಮಾಡಿದ್ದಾರೆ. ದರ್ಶನ್ ಇಲ್ಲ, ಹೀಗಾಗಿ ಸರಳವಾಗಿ ಪೂಜೆಯನ್ನು ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ದರ್ಶನ್ ಅವರು ಇಲ್ಲದೆ ಈ ಬಾರಿ ಆಯುಧ ಪೂಜೆಯನ್ನು ನೆರವೇರಿಸಿದ್ದಾರೆ ಕುಟುಂಬಸ್ಥರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಪರಪ್ಪನ ಜೈಲು ಪಾಲಾಗಿದ್ದಾರೆ. ಅಲ್ಲಿ ಅವ್ರಿಗೆ ದಿಂಬು ಇಲ್ಲ, ಹಾಸಿಗೆ ಇಲ್ಲ, ಏನೂ ಇಲ್ಲ, ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಲಿಕ್ಕೂ ಕೂಡ ಅವರು ಒಂದಿಷ್ಟು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಇವತ್ತು ದಸರಾ ಆಯುಧ ಪೂಜೆ. ಪ್ರತಿ ವರ್ಷ ನಟ ದರ್ಶನ್ ಅವರು ಆಯುಧ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ರು. ಆದರೆ ಯಾವಾಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬಂತೋ ಅದಾದ ಬಳಿಕ ಅವರು ಜೈಲು ಪಾಲಾಗಿದ್ದಾರೆ. ಕಳೆದ ವರ್ಷವೂ ಕೂಡ ಸರಳವಾಗಿ ಆಚರಣೆ ಮಾಡಿದರು. ಈ ವರ್ಷವೂ ಕೂಡ ಸರಳವಾಗಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಫಾರ್ಮ್ ಹೌಸಲ್ಲಿ, ಮೈಸೂರಿನ ಫಾರ್ಮ್ ಹೌಸಲ್ಲಿ ತುಂಬ ಸರಳವಾಗಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಆದರೆ ದರ್ಶನ್ ಇದ್ದಂಥ ಕಾಲದಲ್ಲಿ, ಅಂದರೆ ದರ್ಶನ್ ಅವರು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಆಯುಧ ಪೂಜೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು, ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ವು. ಬಟ್ ಈ ಬಾರಿ ಆ ವೈರಲ್, ಆ ಫೋಟೋಸ್, ಆ ವಿಡಿಯೋಸ್ ಯಾವುದು ಕೂಡ ಇಲ್ಲ. ಕಾರಣ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇದೇ ಸಂದರ್ಭದಲ್ಲಿ ದಸರಾ ಆಯುಧ ಪೂಜೆ ಬಂದಿದೆ. ನಟ ದರ್ಶನ್ ಅವರು ಇಲ್ಲ. ಅವರು ಇಲ್ಲದೆ ಮನೆಯವರು ಸರಳವಾಗಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರೋದು ನಟ ದರ್ಶನ್ ಅವ್ರಿಗೆ ಈ ಕಾರ್ನ ಕ್ರೇಜ್ ಕೂಡ ಇತ್ತು. ಅಂದರೆ ನಾನಾ ರೀತಿಯಲ್ಲಿ ಕಾರುಗಳಿದೆ ಅವರ ಬಳಿ. ಗಮನಿಸ್ತಾ ಇರ್ಬೋದು. ಎಲ್ಲ ಕಾರುಗಳಿಗೂ ಕೂಡ ಪ್ರತಿ ವರ್ಷ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾಯಿದ್ರು. ತುಂಬ ಅದ್ಧೂರಿಯಾಗಿ ಪೂಜೆ ಸಲ್ಲಿಕೆ ಮಾಡ್ತಾಯಿದ್ರು. ಬಟ್ ಈ ಬಾರಿ ಅದ್ಧೂರಿತನ ಇಲ್ಲ, ಸರಳವಾಗಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನಟ ದರ್ಶನ್ ಅವರು ಮಾತ್ರ ಜೈಲಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮನೆಯವರು ಸರಳವಾಗಿ ಪೂಜೆಯನ್ನು ನೆರವೇರಿಸಿದ್ದಾರೆ.